ಮಾನ್ಯ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರೇ, ಈ ಸುದ್ದಿಯನ್ನ ತಾವು ನೋಡಲೇಬೇಕು. ನಿಮ್ಮ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಓರ್ವ ತಾಯಿ ತಮ್ಮ ಕಾಲನ್ನ ಕಳೆದುಕೊಂಡು ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾರವರು, ಏನಾಗಿತ್ತು, ಇದೆಲ್ಲದರ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಈ ವರದಿಯಲ್ಲಿ ತೆರೆದಿರ್ತಿದೆ ನೋಡಿ. ಹಾಸಿಗೆ ಮೇಲೆ ಮಲಗಿರುವ ವೃದ್ಧೆ, ಕಣ್ಣುಗಳು ತೇವ. ಸುಮಾರು 2 ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ. ಈ ವೃದ್ಧೆಯ ಕತೆ ಕೇಳಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ವೃದ್ಧೆಗೆ ಬಸ್ ಡಿಕ್ಕಿ, ಕಾಲು ಕಟ್, ಕಣ್ಣೀರು ತರಿಸುತ್ತೆ ಮಂಗಮ್ಮನ ಕತೆ. ದುಡಿಮೆಯೇ ದೇವರು ಎಂದು ನಂಬಿದ್ದ ಈಕೆ ಹೆಸರು ಮಂಗಮ್ಮ. ಅತ್ತ ಪತಿಯೂ ಇಲ್ಲ, ಇತ್ತ ಮಗನೂ ಇಲ್ಲ. ಸೊಸೆ ಮೊಮ್ಮಕ್ಕಳಿಗೆ ಬದುಕು ಕಟ್ಟಿಕೊಡಲು ದುಡಿಯುತ್ತಿದ್ದ ಮಂಗಮ್ಮನ ಬಾಳಿಗೆ ಕತ್ತಲು ಆವರಿಸಿದೆ. ನೆಲ ಊರಿ ದುಡಿಯುತ್ತಿದ್ದ ಕಾಲು ಅಪಘಾತದಲ್ಲಿ ತುಂಡಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಡುತ್ತಿದ್ದಾಳೆ ಈ ವೃದ್ಧೆ. ಮಂಗಮ್ಮನ ಈ ಪರಿಸ್ಥಿತಿಗೆ ಕಾರಣ ಬಸ್ ಅಪಘಾತ. ಸೆಪ್ಟೆಂಬರ್ 12ರಂದು ನಡೆದಿದ್ದ ದುರ್ಘಟನೆ. ಗೋವಿಂದರಾಜನಗರದಲ್ಲಿ ಮಂಗಮ್ಮ ಬಸ್ನಿಂದ ಇಳಿಯುವ ವೇಳೆ ಮುಂದಕ್ಕೆ ಸಾಗಿದೆ. ಪರಿಣಾಮ ವೃದ್ಧೆ ಬಸ್ನಿಂದ ಬಿದ್ದು ಎಡಗಾಲಿನ ಮೇಲೆ ಬಸ್ ಚಕ್ರ ಹರಿದಿದೆ. ಅಷ್ಟರಲ್ಲಾಗಲೇ ಮಂಗಮ್ಮನ ಕಾಲು ತುಂಡರಿಸಿ ಹೋಗಿದೆ. ಮೇನ್ ಆಪರೇಷನ್ ಆಗಿದೆ. ಮತ್ತೆ ಒಂದೆರಡು ಸತಿ ಓಟಿಗೆ ಕರ್ಕೊಂಡು ಹೋಗಿದ್ರು, ಅದೇ ಟ್ರೀಟ್ಮೆಂಟ್ ಮಾಡಿದ್ರು. ಮತ್ತೆ ಇಲ್ಲಿ ಟ್ರೀಟ್ಮೆಂಟ್ ಡೈಲಿ ಡ್ರೆಸ್ಸಿಂಗ್ ಆಗ್ತಾ ಇದೆ, ಇನ್ನ ಆಗ್ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಇದುವರೆಗೂ ಯಾರು ಹಣ ಕೊಟ್ಟರು ಟ್ರೀಟ್ಮೆಂಟ್ಗೆ? BMTC ಏನಾದ್ರು ಕೊಟ್ರ? ಹೆಂಗೆ? ಯಾರು ಬಂದಿಲ್ಲ ಸರ್, ಅವರು ದಿಕ್ಕಿ ತಿರುಗು ನೋಡಿಲ್ಲ. ಅವರೇ ನಮ್ಮ ಸಾರೇ ಅದೆಲ್ಲ ನೋಡ್ತಾ ಇದಾರೆ. ಏನಂತ ನನಗೂ ಗೊತ್ತಿಲ್ಲ, ಅದೆಲ್ಲ ಡೀಟೇಲ್ ಅವರೇ ಹೇಳಲ್ಲ. ನಿನ್ಗೆ ಯಾಕೆ ನಿನ್ ಸುಂದರ ನಾನು ಇದ್ದೀನಿ ಅಂತಾರೆ ಅಷ್ಟೇ. ಕಾಲು ತುಂಡಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾದ ಮಂಗಮ್ಮ 2-3 ತಿಂಗಳಿನಿಂದ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾಳೆ. 2 ಆಪರೇಷನ್, ಪ್ಲಾಸ್ಟಿಕ್ ಸರ್ಜರಿ ಮಾಡಲು ಮುಂದಾದ ವೈದ್ಯರು ಮಂಗಮ್ಮಗೆ ಮರುಜನ್ಮ ನೀಡಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ಕಂಪ್ಲೀಟ್ ಲೆಫ್ಟ್ ಲೋವರ್ ಲಿಂಬ್ ಕ್ರಶ್ ಇಂಜುರಿ ಆಗಿದೆ. ಎಕ್ಸ್ರೇಸ್ ಆದ್ಮೇಲೆ ಗೊತ್ತಾಗಿರೋದು ಏನಂದ್ರೆ, ಎಕ್ಸ್ರೇ ಅಲ್ಲಿ 2 ಮೂಲೆ ಇರ್ತವೆ ಲೋವರ್ ಲಿಂಬ್ ಅಲ್ಲಿ, ಟಿಬಿಯಾ ಮತ್ತೆ ಫಿಬುಲಾ. 2 ಮಲ್ಟಿಪಲ್ ಪೀಸಸ್, ಕಮ್ಯುನಿಟೆಡ್ ಫ್ರಾಕ್ಚರ್ ಅಂತ ಹೇಳ್ತೀವಿ, ಆ ತರ ಫ್ರಾಕ್ಚರ್ ಆಗಿರೋದು. ಸೊ ಇಮಿಡಿಯೇಟ್ಲಿ ಅವ್ರನ್ನ ಇಮಿಡಿಯೇಟ್ಲಿ ಸ್ಟೇಬಲ್ ಮಾಡಿ ಎಲ್ಲ ICU ಅಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಮೇಲೆ ಎಕ್ಸ್ರೇಸ್ ಎಲ್ಲ ಮಾಡಿ ಓವರ್ ನೈಟ್ ಅದನ್ನ ಸರ್ಜರಿ ಮಾಡಿದ್ವಿ. ದುರಾದೃಷ್ಟ ಅಂದ್ರೆ ಮಂಗಮ್ಮಗೆ ಇಲ್ಲಿಯವರೆಗೆ ಆಸ್ಪತ್ರೆಯಲ್ಲಿ 10 ಲಕ್ಷ ಖರ್ಚಾಗಿದೆ. ಹೀಗಿದ್ರೂ ಸರ್ಕಾರದಿಂದ 1 ರೂಪಾಯಿ ಕೊಟ್ಟಿಲ್ಲ. ಮಂಗಮ್ಮನ ಪರಿಸ್ಥಿತಿ ಹೇಗಿದೆ ಎಂದು ತಿರುಗಿ ನೋಡಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಾನ್ಯ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರೇ, ಈ ಸುದ್ದಿಯನ್ನ ತಾವು ನೋಡಲೇಬೇಕು. ನಿಮ್ಮ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಓರ್ವ ತಾಯಿ ತಮ್ಮ ಕಾಲನ್ನ ಕಳೆದುಕೊಂಡು ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾರವರು, ಏನಾಗಿತ್ತು, ಇದೆಲ್ಲದರ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಈ ವರದಿಯಲ್ಲಿ ತೆರೆದಿರ್ತಿದೆ ನೋಡಿ. ಹಾಸಿಗೆ ಮೇಲೆ ಮಲಗಿರುವ ವೃದ್ಧೆ, ಕಣ್ಣುಗಳು ತೇವ. ಸುಮಾರು 2 ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ. ಈ ವೃದ್ಧೆಯ ಕತೆ ಕೇಳಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ವೃದ್ಧೆಗೆ ಬಸ್ ಡಿಕ್ಕಿ, ಕಾಲು ಕಟ್, ಕಣ್ಣೀರು ತರಿಸುತ್ತೆ ಮಂಗಮ್ಮನ ಕತೆ. ದುಡಿಮೆಯೇ ದೇವರು ಎಂದು ನಂಬಿದ್ದ ಈಕೆ ಹೆಸರು ಮಂಗಮ್ಮ. ಅತ್ತ ಪತಿಯೂ ಇಲ್ಲ, ಇತ್ತ ಮಗನೂ ಇಲ್ಲ. ಸೊಸೆ ಮೊಮ್ಮಕ್ಕಳಿಗೆ ಬದುಕು ಕಟ್ಟಿಕೊಡಲು ದುಡಿಯುತ್ತಿದ್ದ ಮಂಗಮ್ಮನ ಬಾಳಿಗೆ ಕತ್ತಲು ಆವರಿಸಿದೆ. ನೆಲ ಊರಿ ದುಡಿಯುತ್ತಿದ್ದ ಕಾಲು ಅಪಘಾತದಲ್ಲಿ ತುಂಡಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಡುತ್ತಿದ್ದಾಳೆ ಈ ವೃದ್ಧೆ. ಮಂಗಮ್ಮನ ಈ ಪರಿಸ್ಥಿತಿಗೆ ಕಾರಣ ಬಸ್ ಅಪಘಾತ. ಸೆಪ್ಟೆಂಬರ್ 12ರಂದು ನಡೆದಿದ್ದ ದುರ್ಘಟನೆ. ಗೋವಿಂದರಾಜನಗರದಲ್ಲಿ ಮಂಗಮ್ಮ ಬಸ್ನಿಂದ ಇಳಿಯುವ ವೇಳೆ ಮುಂದಕ್ಕೆ ಸಾಗಿದೆ. ಪರಿಣಾಮ ವೃದ್ಧೆ ಬಸ್ನಿಂದ ಬಿದ್ದು ಎಡಗಾಲಿನ ಮೇಲೆ ಬಸ್ ಚಕ್ರ ಹರಿದಿದೆ. ಅಷ್ಟರಲ್ಲಾಗಲೇ ಮಂಗಮ್ಮನ ಕಾಲು ತುಂಡರಿಸಿ ಹೋಗಿದೆ. ಮೇನ್ ಆಪರೇಷನ್ ಆಗಿದೆ.
ಮತ್ತೆ ಒಂದೆರಡು ಸತಿ ಓಟಿಗೆ ಕರ್ಕೊಂಡೋಗಿದ್ರು, ಅದೇ ಟ್ರೀಟ್ಮೆಂಟ್ ಮಾಡಿದ್ರು. ಮತ್ತೆ ಇಲ್ಲಿ ಟ್ರೀಟ್ಮೆಂಟ್ ಡೈಲಿ ಡ್ರೆಸ್ಸಿಂಗ್ ಆಗ್ತಾ ಇದೆ, ಇನ್ನ ಆಗ್ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಇದುವರೆಗೂ ಯಾರು ಹಣ ಕೊಟ್ಟರು ಟ್ರೀಟ್ಮೆಂಟ್ಗೆ? BMTC ಏನಾದ್ರು ಕೊಟ್ರ ಹೆಂಗೆ ಅಂತ? ಯಾರು ಬಂದಿಲ್ಲ ಸರ್, ಅವರು ದಿಕ್ಕಿ ತಿರುಗು ನೋಡಿಲ್ಲ. ಅವರೇ ನಮ್ಮ ಸಾರೇ ಅದೆಲ್ಲ ನೋಡ್ತಾ ಇದಾರೆ. ಏನಂತ ನನಗೂ ಗೊತ್ತಿಲ್ಲ, ಅದೆಲ್ಲ ಡೀಟೇಲ್ ಅವರೇ ಹೇಳಲ್ಲ. ಇನ್ನು ಯಾಕೆ ನಿನ್ ಸುಮ್ಮನೆ ನಾನು ಇದ್ದೀನಿ ಅಂತಾರೆ ಅಷ್ಟೇ. ಕಾಲು ತುಂಡಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾದ ಮಂಗಮ್ಮ 2-3 ತಿಂಗಳಿನಿಂದ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾಳೆ. 2 ಆಪರೇಷನ್, ಪ್ಲಾಸ್ಟಿಕ್ ಸರ್ಜರಿ ಮಾಡಲು ಮುಂದಾದ ವೈದ್ಯರು ಮಂಗಮ್ಮಗೆ ಮರುಜನ್ಮ ನೀಡಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ಕಂಪ್ಲೀಟ್ ಲೆಫ್ಟ್ ಲೋವರ್ ಲಿಂಬ್ ಕ್ರಶ್ ಇಂಜುರಿ ಆಗಿದೆ. ಎಕ್ಸ್ರೇಸ್ ಆದ್ಮೇಲೆ ಗೊತ್ತಾಗಿರೋದು ಏನಂದ್ರೆ ಎಕ್ಸ್ರೇಯಲ್ಲಿ ಎರಡು ಮೂಲೆ ಇರ್ತವೆ ಲೋವರ್ ಲಿಂಬಲ್ಲಿ, ಟಿಬಿಯಾ ಮತ್ತೆ ಫಿಬುಲಾ, 2 ಮಲ್ಟಿಪಲ್ ಪೀಸಸ್, ಕಮ್ಯುನಿಟೆಡ್ ಫ್ರಾಕ್ಚರ್ ಅಂತ ಹೇಳ್ತೀವಿ, ಆ ತರ ಫ್ರಾಕ್ಚರ್ ಆಗಿರೋದು. ಸೊ ಇಮಿಡಿಯೇಟ್ಲಿ ಅವ್ರನ್ನ ಹೆಮಿಡೆಂಟ್ಲಿ ಸ್ಟೇಬಲ್ ಮಾಡಿ ಎಲ್ಲ ICU ಅಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಮೇಲೆ ಎಕ್ಸ್ರೇಸ್ ಎಲ್ಲ ಮಾಡಿ ಓವರ್ ನೈಟ್ ಅದನ್ನ ಸರ್ಜರಿ ಮಾಡಿದ್ವಿ. ದುರಾದೃಷ್ಟ ಅಂದ್ರೆ ಮಂಗಮ್ಮಗೆ ಇಲ್ಲಿಯವರೆಗೆ ಆಸ್ಪತ್ರೆಯಲ್ಲಿ 10 ಲಕ್ಷ ಖರ್ಚಾಗಿದೆ. ಹೀಗಿದ್ರೂ ಸರ್ಕಾರದಿಂದ 1 ರೂಪಾಯಿ ಕೊಟ್ಟಿಲ್ಲ. ಮಂಗಮ್ಮನ ಪರಿಸ್ಥಿತಿ ಹೇಗಿದೆ ಎಂದು ತಿರುಗಿ ನೋಡಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಾನ್ಯ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರೇ, ಈ ಸುದ್ದಿಯನ್ನ ತಾವು ನೋಡಲೇಬೇಕು. ನಿಮ್ಮ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಓರ್ವ ತಾಯಿ ತಮ್ಮ ಕಾಲನ್ನ ಕಳೆದುಕೊಂಡು ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾರವರು, ಏನಾಗಿತ್ತು, ಇದೆಲ್ಲದರ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಈ ವರದಿಯಲ್ಲಿ ತೆರೆದಿರ್ತಿದೆ ನೋಡಿ. ಹಾಸಿಗೆ ಮೇಲೆ ಮಲಗಿರುವ ವೃದ್ಧೆ, ಕಣ್ಣುಗಳು ತೇವ. ಸುಮಾರು 2 ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ. ಈ ವೃದ್ಧೆಯ ಕತೆ ಕೇಳಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ವೃದ್ಧೆಗೆ ಬಸ್ ಡಿಕ್ಕಿ, ಕಾಲು ಕಟ್, ಕಣ್ಣೀರು ತರಿಸುತ್ತೆ ಮಂಗಮ್ಮನ ಕತೆ. ದುಡಿಮೆಯೇ ದೇವರು ಎಂದು ನಂಬಿದ್ದ ಈಕೆ ಹೆಸರು ಮಂಗಮ್ಮ. ಅತ್ತ ಪತಿಯೂ ಇಲ್ಲ, ಇತ್ತ ಮಗನೂ ಇಲ್ಲ. ಸೊಸೆ ಮೊಮ್ಮಕ್ಕಳಿಗೆ ಬದುಕು ಕಟ್ಟಿಕೊಡಲು ದುಡಿಯುತ್ತಿದ್ದ ಮಂಗಮ್ಮನ ಬಾಳಿಗೆ ಕತ್ತಲು ಆವರಿಸಿದೆ. ನೆಲವೂರಿ ದುಡಿಯುತ್ತಿದ್ದ ಕಾಲು ಅಪಘಾತದಲ್ಲಿ ತುಂಡಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಡುತ್ತಿದ್ದಾಳೆ ಈ ವೃದ್ಧೆ. ಮಂಗಮ್ಮನ ಈ ಪರಿಸ್ಥಿತಿಗೆ ಕಾರಣ ಬಸ್ ಅಪಘಾತ. ಸೆಪ್ಟೆಂಬರ್ 12ರಂದು ನಡೆದಿದ್ದ ದುರ್ಘಟನೆ. ಗೋವಿಂದರಾಜನಗರದಲ್ಲಿ ಮಂಗಮ್ಮ ಬಸ್ನಿಂದ ಇಳಿಯುವ ವೇಳೆ ಮುಂದಕ್ಕೆ ಸಾಗಿದೆ. ಪರಿಣಾಮ ವೃದ್ಧೆ ಬಸ್ನಿಂದ ಬಿದ್ದು ಎಡಗಾಲಿನ ಮೇಲೆ ಬಸ್ ಚಕ್ರ ಹರಿದಿದೆ. ಅಷ್ಟರಲ್ಲಾಗಲೇ ಮಂಗಮ್ಮನ ಕಾಲು ತುಂಡರಿಸಿ ಹೋಗಿದೆ. ಮೇನ್ ಆಪರೇಷನ್ ಆಗಿದೆ. ಮತ್ತೆ ಒಂದೆರಡು ಸತಿ ಓಟಿಗೆ ಕರ್ಕೊಂಡೋಗಿದ್ರು, ಅದೇ ಟ್ರೀಟ್ಮೆಂಟ್ ಮಾಡಿದ್ರು. ಮತ್ತೆ ಇಲ್ಲಿ ಟ್ರೀಟ್ಮೆಂಟ್ ಡೈಲಿ ಡ್ರೆಸ್ಸಿಂಗ್ ಆಗ್ತಾ ಇದೆ, ಇನ್ನ ಆಗ್ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಇದುವರೆಗೂ ಯಾರು ಹಣ ಕೊಟ್ಟರು ಟ್ರೀಟ್ಮೆಂಟ್ಗೆ? BMTC ಏನಾದ್ರು ಕೊಟ್ರ ಹೆಂಗೆ ಅಂತ? ಯಾರು ಬಂದಿಲ್ಲ ಸರ್, ಅವರು ದಿಕ್ಕಿ ತಿರುಗು ನೋಡಿಲ್ಲ. ಅವರೇ ನಮ್ಮ ಸಾರೇ ಅದೆಲ್ಲ ನೋಡ್ತಾ ಇದಾರೆ. ಏನಂತ ನನಗೂ ಗೊತ್ತಿಲ್ಲ, ಅದೆಲ್ಲ ಡೀಟೇಲ್ ಅವರೇ ಹೇಳಲ್ಲ. ಇನ್ನು ಯಾಕೆ ನಿನ್ ಸುಮ್ಮನೆ ನಾನು ಇದ್ದೀನಿ ಅಂತಾರೆ ಅಷ್ಟೇ. ಕಾಲು ತುಂಡಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾದ ಮಂಗಮ್ಮ 2-3 ತಿಂಗಳಿನಿಂದ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾಳೆ. 2 ಆಪರೇಷನ್, ಪ್ಲಾಸ್ಟಿಕ್ ಸರ್ಜರಿ ಮಾಡಲು ಮುಂದಾದ ವೈದ್ಯರು ಮಂಗಮ್ಮಗೆ ಮರುಜನ್ಮ ನೀಡಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ಕಂಪ್ಲೀಟ್ ಲೆಫ್ಟ್ ಲೋವರ್ ಲಿಂಬ್ ಕ್ರಶ್ ಇಂಜುರಿ ಆಗಿದೆ. ಎಕ್ಸ್ರೇಸ್ ಆದ್ಮೇಲೆ ಗೊತ್ತಾಗಿರೋದು ಏನಂದ್ರೆ ಎಕ್ಸ್ರೇಯಲ್ಲಿ 2 ಮೂಲೆ ಇರ್ತವೆ ಲೋವರ್ ಲಿಂಬಲ್ಲಿ, ಟಿಬಿಯಾ ಮತ್ತೆ ಫಿಬುಲಾ, 2 ಮಲ್ಟಿಪಲ್ ಪೀಸಸ್, ಕಮ್ಯುನಿಟೆಡ್ ಫ್ರಾಕ್ಚರ್ ಅಂತ ಹೇಳ್ತೀವಿ, ಆ ತರ ಫ್ರಾಕ್ಚರ್ ಆಗಿರೋದು. ಸೊ ಇಮಿಡಿಯೇಟ್ಲಿ ಅವ್ರನ್ನ ಹೆಮಿಡೆಂಟ್ಲಿ ಸ್ಟೇಬಲ್ ಮಾಡಿ ಎಲ್ಲ ICU ಅಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಮೇಲೆ ಎಕ್ಸ್ರೇಸ್ ಎಲ್ಲ ಮಾಡಿ ಓವರ್ ನೈಟ್ ಅದನ್ನ ಸರ್ಜರಿ ಮಾಡಿದ್ವಿ. ದುರಾದೃಷ್ಟ ಅಂದ್ರೆ ಮಂಗಮ್ಮಗೆ ಇಲ್ಲಿಯವರೆಗೆ ಆಸ್ಪತ್ರೆಯಲ್ಲಿ 10 ಲಕ್ಷ ಖರ್ಚಾಗಿದೆ. ಹೀಗಿದ್ರೂ ಸರ್ಕಾರದಿಂದ 1 ರೂಪಾಯಿ ಕೊಟ್ಟಿಲ್ಲ. ಮಂಗಮ್ಮನ ಪರಿಸ್ಥಿತಿ ಹೇಗಿದೆ ಎಂದು ತಿರುಗಿ ನೋಡಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.